ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇದು ನಮ್ಮ ಮನೆಯ ಹುಣ್ಣಿಮೆ ದಿನದ ವ್ಲಾಗು. ಅವತ್ತು ನಮ್ಮ ಮನೆಯವರು ಎಲ್ಲ ಪೂಜೆ ಮಾಡಿದರು. ಅವ್ರು ಯಾವ ಥರ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಒಂದೊಂದು ಸಲ ನಾನು ಕೂಡ ಇಷ್ಟು ನೀಟಾಗಿ ಮಾಡೋದಿಲ್ಲ. ನನಗೇನಾದರೂ ಫುಲ್ ಟೆನ್ಷನ್ ಆಗಿಬಿಟ್ರೆ ಮತ್ತು ಏನಾದ್ರು ತಲೆ ಓಡ್ತಾ ಇದ್ದರೆ. ಆದರೆ ಇವತ್ತು ನಮ್ಮ ಮನೆಯವರು ಚೆನ್ನಾಗಿ ಪೂಜೆನ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಯಾಕಂದರೆ ಅವ್ರು ಪೂಜೆ ಮಾಡೋದೇ ರೇರು. ನಾವು ಬಲವಂತ ಮಾಡಿದರೆ ಎದ್ದು ದೀಪ ಹಚ್ಬಿಟ್ಟು ಇದು ಮಾಡ್ತಾರೆ. ಅಂಥದ್ದು ಇವತ್ತು ಪೂಜೆನ ಮಾಡಿದ್ದಾರೆ. ಹಾಗೆ ಲಿಂಗ ಪೂಜೆನೂ ಕೂಡ ಮಾಡ್ಕೊಳೋದಕ್ಕಂತ ಹೇಳಿ ಕುತ್ಕೊಂಡಿದ್ದಾರೆ. ಫುಲ್ ಏನೋ ಒಂದು ರೀತಿ ದೇವ್ರು ನೋಡ್ತಾ ಇದ್ದರೆ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಬೆಳಗ್ಗೆನೇ ಈ ಥರ ಏನಾದರೂ ಮನೇಲಿ ಒಂದು ಪೂಜೆ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೆ ಒಂದು ರೀತಿ ಪಾಸಿಟಿವಿಟಿ ಅನ್ನೋದು ಮನೇಲಿರುತ್ತೆ. ಹಾಗೆ ಮನೆ ಮುಂದ್ಗಡೆ ನಾವು ಹೇಗೆ ದೀಪ ಇಟ್ಟು ಪೂಜೆ ಮಾಡ್ತಾ ಇದ್ನೋ ಅದೇ ರೀತಿ ನಮ್ಮ ಮನೆಯವರು ಕೂಡ ದೀಪ ಇಟ್ಟು ಪೂಜೆ ಮಾಡಿದ್ದಾರೆ. ಮತ್ತು ಹುಣ್ಣಿಮೆ ಅಮಾವಾಸ್ಯೆ ದಿನ 2 ದಿನವೂ ಕೂಡ ನಾವು ನಿಂಬೆಹಣ್ಣನ್ನು ಕಟ್ ಮಾಡ್ತೀವಿ. ಹಾಗೆ ಮನೆ ಮುಂದ್ಗಡೆ ಒಂದು ಪುಟ್ಟದಾಗಿರೋಂಥ ಒಂದು ರಂಗೋಲಿನ ಹಾಕಿದ್ದೀನಿ. ತುಂಬ ದಿನ ಆದಮೇಲೆ ಹಾಕಿರುವಂಥ ರಂಗೋಲಿ ಅಂತಲೇ ಹೇಳ್ಬೋದು. ಇನ್ಮೇಲೆ ಕಂಟಿನ್ಯೂ ಆಗಿ ರಂಗೋಲಿನ ಮನೆ ಮುಂದೆ ಹಾಕೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಹಾಗೆ ಬಿಸಿಲು ನೋಡಿ ಇಷ್ಟೊತ್ತಿಗೆ, ಅಂದರೆ ಇವಾಗ ಜಸ್ಟ್ ಒಂದು 7 ಗಂಟೆ ಆಗಿದೆ. 7 ಗಂಟೆಗೆ ಈ ರೇಂಜಿಗೆ ಬಿಸಿಲು ಬರ್ತಾ ಇದೆ. ಇನ್ನೇನು ಟೈಮ್ ಆಗ್ತಾ ಬಿಸಿಲು ಜಾಸ್ತಿ ಆಗುತ್ತೋ ಅಥವಾ ಮಳೆಯಾಗಿ ಕನ್ವರ್ಟ್ ಆಗುತ್ತೋ ಗೊತ್ತಿಲ್ಲ. ಹೇಗೆ ಬಂದರೂ ಅದನ್ನು ತಗೊಳ್ಳೇಬೇಕು ನಾವು. ಹಾಗೆ ವಾತಾವರಣ ಕೂಡ ಚೆನ್ನಾಗಿತ್ತು. ಆದರೆ ಏನು ಸ್ವಲ್ಪ ಬಿಸಿಲು ಮಾತ್ರ ಜಾಸ್ತಿ ಅಷ್ಟೇ. ಇವತ್ತು ಭಾನುವಾರ ಬೇರೆ. ನನ್ನ ಮಕ್ಕಳು ಇಬ್ಬರು ಕೂಡ ಮನೇಲಿದ್ದಾರೆ. ಅಜಯ್ ನೋಡಿ ಭ್ರಮರನಿ ಹೇಗೆ ರೆಡಿ ಮಾಡಿದ್ದಾನೆ ಅಂದರೆ, ಸಣ್ಣ ಮಕ್ಕಳಿಗೆ ಹಚ್ಚೋ ರೀತಿ ಕಾಡ್ಗೆನ ಗಲ್ಲಕ್ಕೆಲ್ಲ ಹಚ್ಬಿಟ್ಟು ರೆಡಿ ಮಾಡಿದ್ದಾನೆ. ಏನಕ್ಕೋ ಈ ಥರ ಹಚ್ಚಿದೆ ಅಂದರೆ, ನಮ್ಮ ತಂಗಿ ಸಣ್ಣೋಳು ತಾನೆ, ಅವಳೇನು ದೊಡ್ಡವಳೇನಲ್ಲ, ಅವಳೇನು ಕಾಲೇಜಿಗೇನು ಹೋಗಲ್ಲ, ಅವಳಿನ್ನೂ ಚಿಕ್ಕವಳು, ಅವಳಿಗಿರಲಿ ಇದೇ ರೀತಿ ನಾನು ಹಚ್ತೀನಿ, ಅವಳಿಗೆ ದೃಷ್ಟಿಯಾಗುತ್ತೆ ಅಂತ ಹೇಳಿಬಿಟ್ಟು ಅವನೇ ರೆಡಿ ಮಾಡಿದ್ದಾನೆ. ನಾನು ಅವ್ರ ಪಪ್ಪಂಗೆ ತೋರಿಸಿದ್ರೆ, ನೋಡ್ರಿ ಹೆಂಗೆ ರೆಡಿ ಮಾಡಿದ್ದಾನೆ ನಿಮ್ಮ ಮಗ ಅಂತಂದರೆ, ಇರಲಿ ಬಿಡು ಅವಳು ಸಣ್ಣೋಳಲ್ವಾ, ಇರಲಿ ಏನಾಗಲ್ಲ, ದೃಷ್ಟಿ ಆಗಲ್ಲ ಅಂತ ಅವರು. ಸರಿ ಆಯಿತು ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾದೆ. ಅದಾದಮೇಲೆ ನಮ್ಮ ಮನೆಯವ್ರಿಗೆ ಟೀ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಟೀಗೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಹಾಲು ಬಿಸಿ ಮಾಡಿಟ್ಟಿದ್ದೀನಿ. ಹಾಲಿಗೆ ಸ್ವಲ್ಪ ಬೂಸ್ಟ್ ಹಾಕ್ಕೊಂಡು ನಾನು ಕುಡಿತೀನಿ. ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ಬಿಟ್ರೆ ಅವರು ಟೀ ಕುಡಿದ್ಬಿಟ್ಟು ಅವ್ರ ಕೆಲಸ ಏನಿದೆ ಅದನ್ನು ಅವ್ರು ಮಾಡ್ಕೋತಾರೆ. ಆಲ್ರೆಡಿ ಮಾಡ್ಕೋತಾ ಇದ್ದಾರೆ. ಏನು ಕೆಲಸ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಅವರು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಮನೇಲಿ ಏನಾದರೂ ಪೂಜೆ ಮಾಡೋ ಹೋಗಿದ್ರೆ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅವ್ರು ಹೋಗುವಂಥ ಕೆಲಸನೇ ಅವ್ರ ಗಾಡಿ ಮುಂದೆ. ಸೊ ಗಾಡಿ ಮುಂದೆ ಹೋಗಿಬಿಟ್ಟು ಆ ಗಾಡಿನ ಒರೆಸೋದು, ಕ್ಲೀನ್ ಮಾಡ್ಕೊಳೋದು ಅದರಲ್ಲಿರ್ತಾರೆ. ಯಾಕಂದರೆ ಅವ್ರಿಗೆ ಯಾವುದೇ ಒಂದು ವಸ್ತುನ ತೊಗೊಂಡ್ರು ಅದನ್ನು ನೀಟಾಗಿ ಮೇಂಟೈನ್ ಮಾಡಬೇಕು. ಅದನ್ನು ಸುಮ್ಮನೆ ಬೇಕಾಬಿಟ್ಟಂಗೆ ನೋಡ್ಕೊಳೋದು, ಬೇಕಾಬಿಟ್ಟಂಗೆ ಮಾಡಿದರೆ ಅವ್ರಿಗೆ ಇಷ್ಟ ಆಗಲ್ಲ. ಅದು ಬಾಳಿಕೆ ಬರಬೇಕು, ತುಂಬ ದಿನ ಚೆನ್ನಾಗಿರ್ಬೇಕಂದ್ರೆ ಅದೆಲ್ಲ ಮಾಡಲೇಬೇಕು ನಾವು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಒಲೆನ ನಾನು ನೋಡೇ ಇಲ್ಲ. ಹೀಗೆ ಅಂದರೆ ಯಾವಾಗಲೂ ಕೂಡ ಕೆಲಸ ಮಾಡ್ಕೋತಾನೆ ಒಲೆ ಉರಿತಾ ಇದೆಯೋ ಇಲ್ಲೋ ಅಂತ ಸುಮ್ಮನೆ ಚೆಕ್ ಮಾಡ್ಕೊಳ್ತಾ ಇರ್ತಾಯಿದ್ದೆ. ಆದರೆ ನಾನು ನೋಡೇ ಇಲ್ಲ. ಸುಮ್ಮನೆ ಅದು ಹೋಗಿಬಿಟ್ಟಿದೆ. ಸ್ವಲ್ಪ ಕೆಂಡ ಇದ್ದವು. ಇನ್ನೇನು ಮತ್ತೆ ಕಟ್ಟಿಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಊದಿದರೆ ನೀಟಾಗಿ ಅದು ಹತ್ಕೊಳುತ್ತೆ. ನೀರು ಕಾದಿದೆ. ಮತ್ತು ಸಂಜೆವರೆಗೂ ಕೂಡ ಇರಲಿ, ಅಕಸ್ಮಾತ್ ಮಳೆ ಬಂತು ಅಂದರೆ ಮಕ್ಕಳಿಗೆ ಕೈಕಾಲು ಮುಖ ತೊಳೆಯೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕಟ್ಟಿಗೆ ಇಟ್ಬಿಟ್ಟು ಇವಾಗ ಅದನ್ನು ಮತ್ತೆ ಇನ್ನೊಂದು ಸಲ ಕ್ಲೀನಾಗಿ ಊದ್ಬಿಟ್ರೆ ಬೆಂಕಿ ಹತ್ಕೊಳುತ್ತೆ. ಮಳೆಗಾಲದಲ್ಲಿ ಮಾತ್ರ ಸಂಜೆವರೆಗೂ ಕೂಡ ಬಿಸಿ ಇರೋ ಥರನೇ ನೋಡ್ಕೋತೀವಿ ನಾವು, ಮಕ್ಕಳಿಗೆ ಬೇಕಾಗುತ್ತಲ್ವ ಅಂತ ಹೇಳಿ. ನಾನು ಹೇಳಿದ್ನಲ್ವ ಆಗಲೇ, ನಮ್ಮ ಮನೆಯವರು ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ನೋಡಿ. ಗಾಡಿನ ಕ್ಲೀನ್ ಮಾಡ್ತಾ ಇದ್ದಾರೆ. ಒರೆಸೋದು, ಏನಾದರೂ ಕೆಸರು ಏನಾದರೂ ಆಗಿದ್ದರೆ ಅದೆಲ್ಲ ಒಂದು ಹಸಿ ಬಟ್ಟೆ ಮಾಡ್ಕೊಂಡು ಮತ್ತೆ ಕ್ಲೀನ್ ಮಾಡೋದು ಹಂಗೆಲ್ಲ ಮಾಡ್ತಾ ಇರ್ತಾರೆ. ಹಾಗೆ ಬೆಳಗ್ಗೆನೇ ನೀರು ಬಿಟ್ಟಿದ್ರು, ಬೋರ್ ನೀರೆಲ್ಲ ತುಂಬಿಸಿ ಇಟ್ಟಿದ್ದೀನಿ. ಇದನ್ನು ಮಾಡಿಬಿಟ್ಟೆ ಫಸ್ಟು ತುಂಬಿಸೆಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ಟೆ ಅಂದರೆ ಒಳಗಡೆ ಏನೇ ಕೆಲಸ ಇದ್ದರೂ ಕೂಡ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಬಂದುಬಿಟ್ಟು ಪಾತ್ರೆ ತೊಳೆಯೋದು, ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೋದು. ನೀರೇ ಇಲ್ಲ ಅಂದರೆ ಯಾವ ಕೆಲಸನೂ ಕೂಡ ಆಗಲ್ಲ. ಹಂಗಾಗಿ ಫಸ್ಟು ನೀರು ತುಂಬಿಸಿಟ್ಬಿಟ್ಟಿದ್ದೀನಿ. ಹಾಗೆ ಇದು ಮಧ್ಯಾಹ್ನ ನನ್ನ ಮಕ್ಕಳು ಅಂದರೆ ಮಧ್ಯಾಹ್ನ ಅಂದರೆ ಒಂದು 11-12 ಗಂಟೆ ಹಂಗೆ ಮಕ್ಕಳು ಏನಾದರೂ ಮಾಡಿಕೊಡು ಅಂತ ಹೇಳಿ ಕೇಳ್ತಾಯಿದ್ರು. ಮನೆಯಲ್ಲಿ ಮೆಕ್ಕೆಜೋಳ ಇತ್ತು, ಅಂದರೆ ಕಾರ್ನ್ ಅಂತೀವಲ್ವ, ಅದು ಮನೇಲಿತ್ತು. ಅದನ್ನು ಹಾಗೆ ಸುಟ್ಕೊಳ್ಳೋಣ, ಚೆನ್ನಾಗಿರುತ್ತೆ, ಎಳೆದಿತ್ತಾ ಸುಟ್ಕೊಟ್ರೆ ಚೆನ್ನಾಗಿರುತ್ತೆ, ತಿಂತಾರೆ ಅಂದ್ಬಿಟ್ಟು ಅದನ್ನು ಸುಟ್ಕೊಡ್ತಾಯಿದ್ದೀನಿ. ಸುಟ್ಟರೂ ಚೆನ್ನಾಗಿರುತ್ತೆ, ಬೇಯಿಸಿದ್ರೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬೇಯಿಸೋದಕ್ಕೆ ಹಾಕೋಣ, ಇನ್ನೊಂದೆರಡು ಸುಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಸುಡೋದಕ್ಕೆ ಇಟ್ಟಿದ್ದೀನಿ. ಅವರು
ತುಂಬಾ ವೆಯ್ಟ್ ಮಾಡ್ತಿದ್ದಾರೆ, ಯಾಕಂದರೆ ಇದು ಒಂದು ರೀತಿ ತುಂಬ ಇಷ್ಟ ಅವರಿಗೆ. ಮತ್ತೇನೆಂದರೆ ಇವಾಗ ಸೀಸನ್ ಬೇರೆ ಅಲ್ವಾ, ಹಂಗಾಗಿ ಮನೇಲಿ ಯಾವಾಗಲೂ ಕೂಡ ಕಾರ್ನ್ ಅನ್ನೋದು ಮನೇಲಿ ಇದ್ದೇ ಇರುತ್ತೆ, ಮೆಕ್ಕೆಜೋಳ. ಅದನ್ನು ಮಕ್ಕಳು ನೋಡ್ತಾರಲ್ವ, ನೋಡಿದ ತಕ್ಷಣ ಅಮ್ಮ ಸುಟ್ಕೊಡು ಇಲ್ಲಾಂದ್ರೆ ಬೇಯಿಸ್ಕೊಡು ಅಂತ ಕೇಳ್ತಾ ಇರ್ತಾರೆ. ಅವ್ರಿಗೆ ಕೇಳೋಕ್ಕೂ ಮುಂಚೆನೇ ಅದನ್ನು ಮಾಡಿಬಿಟ್ರೆ ಹೊರಗಡೆ ಸ್ನ್ಯಾಕ್ಸು ಅಂಥದ್ದು ಕೊಡ್ಸೋದು ತಪ್ಪುತ್ತೆ. ಅದನ್ನ ಸುಮ್ಮನೆ ಹೊರಗಡೆ ಸ್ನ್ಯಾಕ್ಸು ಎಣ್ಣೆಲಿ ಕರೆದಿರೋಂಥದ್ದು ಕೊಟ್ಟರೆ ಸುಮ್ಮನೆ ಆರೋಗ್ಯ ಹಾಳಾಗುತ್ತೆ. ಇಂಥದನ್ನು ಕೊಟ್ಟರೆ ಸ್ವಲ್ಪ ಹೆಲ್ದಿಯಾಗೂ ಕೂಡ ಇರುತ್ತಲ್ವ. ಇದು ಒಂಥರ ಜೋಳ ಟೈಪಲ್ಲಿ, ಅದಕ್ಕೋಸ್ಕರ ಅದನ್ನು ಮಾಡಿಕೊಡ್ತಾ ಇದ್ದೀನಿ. ಭ್ರಮರನು ಕೂಡ ಇವಾಗ ಕಾಂಪಿಟೇಷನ್ ಮಾಡೋಣ ಅಣ್ಣ, ಇಬ್ಬರು ಕೂಡ ಯಾರು ಫಾಸ್ಟ್ ತಿಂತಾರೋ ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಹೇಗಾದರೂ ಮಾಡ್ಕೊಳ್ಳಿ, ನಾನು ಇದಾದಮೇಲೆ ಅಡುಗೆ ಏನಾದರೂ ಬೇರೆ ಮಾಡ್ತೀನಿ ಅಂದ್ಬಿಟ್ಟು ಫಸ್ಟ್ ಅದನ್ನು ಸುಟ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಏನಂದರೆ ನಾವು ಏನು ತಿಂತೀವೋ ಅದನ್ನು ನಾವು ರೂಢಿ ಮಾಡ್ತಾ ಹೋಗಬೇಕು. ಯಾಕಂದರೆ ಮಕ್ಕಳು ನಿಧಾನಕ್ಕೆ ಅದು ಸ್ವಲ್ಪನಾದರೂ ತಿಂತಾ ಕಲಿತಾ ಹೋಗ್ತಾರೆ. ನಾವು ಏನು ತಿನ್ನಲ್ಲ ಬಿಡು, ಅವ್ರಿಗೆ ಬರೀ ರೈಸೇ ತಿಂತಾರೆ, ಬರೀ ನ್ಯೂಡಲ್ಸೇ ತಿಂತಾರೆ, ಬರೀ ಅವ್ರು ಕೇಳಿದಂಥ ಫಾಸ್ಟ್ ಫುಡ್ಡು ಇವಾಗೆಲ್ಲ ಟಿ ವಿಲಿ ಮೊಬೈಲೆಲ್ಲ ನೋಡ್ತಾರಮ್ಮ, ಇದು ಈ ಥರ ಮಾಡಿಕೊಡು ಅಂತ ಕೇಳ್ತಾರೆ. ಆ ಥರ ಮಾಡಿಕೊಡ್ತಾ ಹೋದರೆ ನಮ್ಮ ಜನ್ರೇಷನಲ್ಲಿ, ಅಂದರೆ ನಮ್ಮ ಹಿಂದ್ಗಡೆ ಜನ್ರೇಷನು, ನಮ್ಮಮ್ಮ ಆಗಿರ್ಬೋದು ಅಥವಾ ನಮ್ಮ ಅಜ್ಜ ಅಜ್ಜಿರು ತಿಂದಿರೋಂಥ ಫುಡ್ಡೆಲ್ಲ ಮರ್ತೇ ಬಿಡ್ತೀವಿ, ಮತ್ತು ಮಕ್ಕಳು ಕೂಡ ಅದನ್ನು ತಿನ್ನಲ್ಲ. ಆವಾಗೇನಾಗುತ್ತೆ, ಸುಮ್ಮನೆ ಆರೋಗ್ಯದಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮನೆಗಿರೋಂಥ ಐಟಮಿಂದನೇ ಅವರಿಗೆ ಶೇಂಗಾ ಇದ್ದರೆ ಶೇಂಗಾ ಹುರ್ಕೊಡೋದು, ಇವಾಗ ಮೆಕ್ಕೆಜೋಳ ಇತ್ತು ಮೆಕ್ಕೆಜೋಳ ಸುಟ್ಕೊಡ್ತಾ ಇದ್ದೀನಿ. ಮತ್ತು ಕೆಲವೊಂದು ಸಲ ಕಾಳುಗಳನ್ನೆಲ್ಲ ತಂದಿಟ್ಕೊಂಡಿರ್ತೀವಿ, ಹುರುಳಿ ಕಾಳು ಮತ್ತು ಹೆಸ್ರು ಕಾಳು, ಮಡಿಕೆ ಕಾಳು ಮತ್ತು ಕಡಲೆ ಕಾಳು, ಅದನ್ನೆಲ್ಲ ಒಂದೊಂದು ಟೈಮಲ್ಲಿ ಹುರಿದು ಕೊಡ್ತೀನಿ. ಅದನ್ನು ಕೂಡ ಕುತ್ಕೊಂಡು ಮಕ್ಕಳು ತಿಂತಾರೆ. ಈ ರೀತಿ ಮಾಡೋದ್ರಿಂದ ಹೊರಗಡೆ ಫುಡ್ನ ಆದಷ್ಟು ನಾವು ಮಕ್ಕಳಿಂದ ಅವಾಯ್ಡ್ ಮಾಡಿಸ್ಬೋದು. ಇಲ್ಲ ಅಂತ ಹೇಳಿದರೆ ಅವ್ರಿಗೇನು ತಿನ್ನೋದಕ್ಕೆ ಸಿಕ್ಕಿಲ್ಲ, ಏನು ಇಲ್ಲ ಅಂತಂದರೆ ಟೈಮ್ ಪಾಸ್ ಮಾಡೋದಕ್ಕೆ ಅವ್ರು ಏನಾದ್ರು ಒಂದು ಕೇಳ್ತಾರಲ್ವ. ಹಾಗಾಗಿ ಆ ಥರ ಮಾಡಿ ನೀವು ಕೂಡ, ಆವಾಗ ಮಕ್ಕಳು ಕೂಡ ಆರೋಗ್ಯವಾಗಿರ್ತಾರೆ, ಗಟ್ಟಿಯಾಗಿರ್ತಾರೆ, ಕೈ ಕಾಲುಗಳು ನೋವು ಬರಲ್ಲ. ನಮ್ಮಮ್ಮ ಹೇಳ್ತಾರೆ, ಅವರು ಚಿಕ್ಕವರಿದ್ದಾಗ ಎಲ್ಲ ಥರದ ಕಾಳುಗಳನ್ನ ಹುರಿದು ಒಂದು ಬಟ್ಲಲ್ಲಿ ಹಾಕಿ ಕೊಟ್ಬಿಡ್ತಾಯಿದ್ರು ನಮ್ಮ ಮನೇಲಿ, ಅದನ್ನು ತಿಂತಾಯಿದ್ವಿ ಅಂತ ಹೇಳಿ. ಸೊ ಆ ಥರ ಮಾಡಿ ಆಯಿತಾ. ಇದು ಏನಂದರೆ ಮುದ್ದೆ ಮಾಡೋಣ ಮಧ್ಯಾಹ್ನ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ. ಈ ಮುದ್ದೆ ಕೋಲಿನ ಕತೆ ಏನು ಗೊತ್ತಾ, ಈ ಮುದ್ದೆ ಕೋಲು ನಮ್ಮಮ್ಮ ಇದ್ದಾರಲ್ವ, ಅವರ ತಂದೆ ಅಂದರೆ ನಮ್ಮ ಅಜ್ಜಿನ ಅವ್ರ ಅಪ್ಪನ ಕಾಲದ್ದಿದು ಮುದ್ದೆ ಕೋಲು. ಅಟ್ಲೀಸ್ಟ್ ಅಂದರೂ ಕೂಡ ಒಂದು 70-80 ಹತ್ತತ್ರ ಒಂದು 100 ವರ್ಷ ಆಗಿದೆ ಅಂತ ಅನಿಸುತ್ತೆ. ಸೊ ಆ ಟೈಮದ್ದು ಮುದ್ದೆ ಕೋಲಿದು. ಅದನ್ನು ನೋಡಿದ್ರೇ ನಮಗೊಂಥರ ಖುಷಿ ಆಗುತ್ತೆ. ಯಾಕಂದರೆ ನಾವು ತೊಗೊಂಡಿರೋಂಥ ಒಂದು ಐಟಮ್ಸ್ ತೊಗೊಂಡಿದ್ದೀವಿ ಅಂದರೆ ನೆಕ್ಸ್ಟ್ 1 ವರ್ಷ 2 ವರ್ಷ ಆದ ತಕ್ಷಣವೇ ಅದು ಏನಾಗುತ್ತೋ ಅಥವಾ ಏನು ಮುರಿದೋಗುತ್ತೋ ಏನೋ ಗೊತ್ತಿಲ್ಲ, ಆ ಥರ ಮಾಡ್ಕೋತೀವಿ. ಮತ್ತು ಇದು ಕೂಡ ಅಷ್ಟೇ, ಇದು ಮಸಿಗುಂಡು, ನಾವು ಬೇಳೆ ಎಲ್ಲ ಮೆಸೆಯೋದಕ್ಕೆ ಉಪಯೋಗಿಸ್ತೀವಲ್ವ, ಅದು ಒಂದೇ ಕೋಲಲ್ಲಿ ಮಾಡಿರೋವಂಥದ್ದು. ಯಾವ ಥರ ಮಾಡಿದಾರೋ ನೋಡಿ ನೀವು. ಇವಾಗೆಲ್ಲ ನಮಗೆ ಸಪ್ರೇಟ್ ಬರುತ್ತೆ, ಕೆಳಗಡೆದು ಸಪ್ರೇಟ್ ಇರುತ್ತೆ, ಮೇಲ್ಗಡೆ ಕೋಲ್ ಸಪ್ರೇಟ್ ಇರುತ್ತೆ. ಇದು ಒಂದೇ ಕೋಲಲ್ಲಿ ಜಾಯಿಂಟಲ್ಲಿ ಮಾಡಿರೋಂಥದ್ದು. ಇದು ಅಷ್ಟೇ ನಮ್ಮ ಅಮ್ಮನ ತಾತನ ಕಾಲದ್ದಿದು. ಆವಾಗಿಂದನೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ನಮ್ಮಮ್ಮ ಆಗಿರೋದಕ್ಕೆ ಇದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಅಂದರೆ ಇವಾಗ ಯೂಸ್ ಮಾಡಿದ ತಕ್ಷಣ ಹಸಿ ಇತ್ತು ಅಂದರೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಇಕ್ತಾರೆ. ಹಾಗೆಯೇ ಕೆಲವೊಂದು ಕಟ್ಟಿಗೆಗಳು ಹುಳ ಆಡುತ್ತೆ ಅಂತಾರೆ. ಆದರೆ ಈ ಕಟ್ಟಿಗೆ ಯಾವ ಕಟ್ಟಿಗೆಯಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಏನೂ ಆಗಿಲ್ಲ, ಇದುವರೆಗೂ ಆಯಿತು ಏನೂ ಆಗಿಲ್ಲ. ನಮ್ಮ ಅಮ್ಮಂಗೆ ಅದೊಂದು ಆಸ್ತಿ ಇದ್ದಂಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಈಗಲೂ ಅಷ್ಟೇ ಅದನ್ನು ಹಂಗೆ ಮೇಂಟೈನ್ ಮಾಡ್ತಾರೆ. ಇದು ನಮ್ಮ ತಾತನ ಕಾಲದ್ದು, ಇದನ್ನು ಹಾಗೆ ಇಟ್ಕೋಬೇಕು, ಇದನ್ನು ಮತ್ತೆ ಇದು ಸಿಗೋದಿಲ್ಲ ಅನ್ನೋದೊಂದು. ಹಾಗಾಗಿ ಅದನ್ನು ಚೆನ್ನಾಗಿ ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಮತ್ತು ಇವಾಗ ಮಕ್ಕಳಿಗೋಸ್ಕರ ಮುದ್ದೆ ಮಾಡ್ತಾಯಿದ್ದೀನಿ. ಮಕ್ಕಳು ಏನಂದರೆ ಮುದ್ದೆನ ನನ್ನ ಮಕ್ಕಳು ಮೊದಲು ಹೇಗೆ ಮಾಡ್ತಾಯಿದ್ರು ಅಂದರೆ ಮುದ್ದೆ ಅಂದ್ರೆ ಇಷ್ಟಪಡ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪನೇ ಅವರಿಗೆ ಬಲವಂತದಿಂದನಾಗಲಿ ಅವ್ರಿಗೆ ತಿನ್ನಿಸ್ಕೋತಾ ರೂಢಿ ಮಾಡ್ತಾ ಬಂದಿದ್ದೀನಿ. ಹಾಗಾಗಿ ಅವರು ಇವಾಗ ರೈಸ್ ಊಟ ಮಾಡೋಕ್ಕಾಗಲ್ಲಮ್ಮ ಅಂತಂದಾಗ ಆ ಟೈಮಲ್ಲಿ ಮುದ್ದೆ ಮಾಡಿಕೊಡ್ತೀನಿ. ಮುದ್ದೆನ ನಾನೇ ಕೂತ್ಕೊಂಡು ಅವ್ರಿಗೂ ತಿನ್ನಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಆಟ ಆಡಿಕೊಂಡು ಇದು ಮಾಡ್ತಾರೆ. ಈ ರೀತಿ ನೀವು ಕೂಡ ಮನೆಯಲ್ಲಿ ಮುದ್ದೆ, ರೊಟ್ಟಿ, ಚಪಾತಿ ಈ ಥರದ ಫುಡ್ನ ಜಾಸ್ತಿ ಕೊಡೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂತ ಅಂದರೆ ಮನೆಯಲ್ಲಿ ಮಕ್ಕಳು ಪಾನಿಪುರಿ ಮಾಡಿಕೊಡು, ಸಮೋಸ ಮಾಡಿಕೊಡು, ಕಚೋರಿ ಮಾಡಿಕೊಡು, ನ್ಯೂಡಲ್ಸ್ ಮಾಡಿಕೊಡು, ಪಾಸ್ತಾ ಮಾಡಿಕೊಡು ಅಂತ ಕೇಳ್ತಾರೆ. ಅದನ್ನೆಲ್ಲ ಮಾಡಿಕೊಡ್ಬೋದು, ಯಾವಾಗಲೂ ಒಂದ್ಸಲ ಆಯಿತು. ನಾವು ಅದು ರೂಢಿ ಮಾಡಿಬಿಟ್ವಿ ಅಂದರೆ ಯಾವಾಗಲೂ ಕೂಡ ಅದನ್ನೇ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ಥರ ಗಟ್ಟಿ ಇರೋವಂಥ ಮಕ್ಕಳು ಗಟ್ಟಿಯಾಗುವಂಥ ಫುಡ್ನ ನಾವು ಮಾಡಿಕೊಟ್ವಿ ಅಂದರೆ ಅವರು ಕೂಡ ಆರೋಗ್ಯವಾಗಿರ್ತಾರೆ. ಅವ್ರು ತಿನ್ಬೇಕಾದ್ರೆ ನಾವು ಕೂಡ ಅದನ್ನೇ ತಿನ್ನಬೇಕಲ್ವ. ಸೊ ನಾವು ತಿಂತೀವಿ. ಆವಾಗ
ಮನೇಲಿ ಎಲ್ಲರೂ ಕೂಡ ಆರೋಗ್ಯವಾಗಿರ್ತಾರೆ. ಹಾಗಾಗಿ ಮುದ್ದೆನ ಮಾಡಿಕೊಡ್ತಾ ಇದ್ದೀನಿ. ಮತ್ತು ನಮ್ಮಮ್ಮ ಕೂಡ ಹೇಳ್ತಾರೆ, ನೀವು ಮುದ್ದೆ ತಿನ್ನಬೇಕು, ರೊಟ್ಟಿ ತಿನ್ನಬೇಕು, ರಾಗಿ ರೊಟ್ಟಿ ಎಷ್ಟು ಗಟ್ಟಿ ಗೊತ್ತಾ, ಹಳ್ಳಿಯಲ್ಲೆಲ್ಲ ರಾಗಿ ರೊಟ್ಟಿ ಮಕ್ಕಳು ಹೇಗೆ ತಿಂತಾರೆ ಅಂತೆಲ್ಲ ಹೇಳ್ತಾಯಿದ್ರು ನನ್ನ ಮಕ್ಕಳಿಗೆ. ಅಮ್ಮ ಹಂಗಾಗಿ ಅಜಯ್ ಹೌದಾ ತಿಂತಾರ ರಾಗಿ ರೊಟ್ಟಿನ ಅಂತ ಕೇಳ್ತಾ ಇದ್ದ. ನಾಳೆಯಿಂದ ಬರೀ ಅದನ್ನೇ ಮಾಡಿಕೊಡ್ತೀನಿ ತಡೀರಿ ನಿಮಗೆ ತಿನ್ನುವಂತ್ರಿ ಅಂತ ಹೇಳಿದ್ದಾರೆ. ಸೊ ಅಮ್ಮ ಮಾಡೋ ಟೈಮಲ್ಲಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಅಮ್ಮ ರಾಗಿ ರೊಟ್ಟಿ ಮಾಡ್ತಾರೆ ಅಂತ. ಅಮ್ಮ ತುಂಬ ಚೆನ್ನಾಗಿ ರಾಗಿ ರೊಟ್ಟಿ, ರಾಗಿ ತಾಲಿಪಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ರಾಗಿ ಮುದ್ದೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಅಮ್ಮ ರೈಸ್ ಹಾಕ್ಬಿಟ್ಟು ಮಾಡ್ತಾರೆ, ನಾನು ರೈಸ್ ಹಾಕದೆ ಮಾಡ್ತೀನಿ. ಕೆಲವೊಬ್ಬರಿಗೆ ರೈಸ್ ಹಾಕಿದರೆ ಇಷ್ಟ ಆಗೋಲ್ಲ, ಕೆಲವೊಬ್ಬರಿಗೆ ರೈಸ್ ಹಾಕಿದರೆ ಇಷ್ಟ ಆಗುತ್ತೆ. ಈ ಥರ ನಮ್ಮ ಮನೆಯವ್ರಿಗೆ ರೈಸ್ ಹಾಕದೇ ಇದ್ದರೆ ಇಷ್ಟ ಆಗುತ್ತೆ. ಹಾಗಾಗಿ ರೈಸ್ ಹಾಕ್ದೇ ಮಾಡಿದ್ದೀನಿ. ಇವಾಗ ಮಾಡಿರೋಂಥ ಮುದ್ದೆ ಮಕ್ಕಳು ಕೂಡ ಊಟ ಮಾಡ್ತಾರೆ. ಇನ್ನೇನು ನಮ್ಮ ಮನೆಯವರು ಕೂಡ ಕೆಲಸದಿಂದ ಈಗ ಬರ್ತಾರೆ, ಅವರು ಕೂಡ ಊಟ ಮಾಡ್ತಾರೆ. ಹಾಗಾಗಿ 4 ಜನಕ್ಕೆ ಆಗೋ ಥರ ಮುದ್ದೆನ ಚಿಕ್ಕದು ಮಾಡಿದ್ದೀನಿ. ಕೆಲವೊಂದು ಸಲ ದೊಡ್ಡ ಮುದ್ದೆ ಮಾಡಿಬಿಡ್ತೀನಿ. ಚಿಕ್ಕದು ಮಾಡಿದೆ ಅಂದರೆ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ಸ್ವಲ್ಪ ಇದೆ ತಿನ್ಬೋದು ಬಿಡು ಅಂತ ಹೇಳ್ಬಿಟ್ಟು. ದೊಡ್ಡದು ಮಾಡಿದ್ರೆ ಅಮ್ಮ ಇಷ್ಟೊಂದು ತಿನ್ನಬೇಕಾ ಅಂತ ಕೇಳ್ತಾರೆ. ಹಾಗಾಗಿ ಚಿಕ್ಕ ಮುದ್ದೆನೇ ಮಾಡಿದ್ದೀನಿ. ಇದು ಕೂಡ ಚೆನ್ನಾಗಿರುತ್ತೆ. ಮತ್ತು ರಾಗಿ ಗಂಜಿ ಮಾಡಿಕೊಡ್ಬೋದು ಮಕ್ಕಳಿಗೆ. ರಾಗಿಯಲ್ಲಿ ತುಂಬ ರೀತಿ ಮಾಡ್ಬೋದು. ನಾವು ಫ್ರೂಟ್ಸೇ ಕೊಡಬೇಕು ಮಕ್ಕಳಿಗೆ ಅನ್ನೋದಿಲ್ಲ. ರಾಗಿಯಲ್ಲೇ ಐರನ್ ಕಂಟೆಂಟ್ ತುಂಬ ಇರುತ್ತಂತೆ. ಹಾಗಾಗಿ ರಾಗಿನ ಯಾವ ಥರ ಉಪಯೋಗಿಸಿ ಮಕ್ಕಳಿಗೆ ಆರೋಗ್ಯವಾಗಿಡೋದು ನಮ್ಮ ಕರ್ತವ್ಯ. ಹಾಗಾಗಿ ನೀವು ಕೂಡ ಅದನ್ನು ಟ್ರೈ ಮಾಡಿ. ಇವಾಗ ಮಕ್ಕಳಿಗೆ ರಾಗಿ ಮುದ್ದೆ ಮತ್ತು ಬೇಳೆ ಸಾರು ಮಾಡಿದ್ದೆ, ಅದು ಎರಡನ್ನೂ ಕೂಡ ಈಗ ಹಾಕ್ಕೊಡ್ತಾ ಇದ್ದೀನಿ. ಸಾಂಬಾರಿಗಿಂತ ಮುದ್ದೆಗೆ ಚಟ್ನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಬಿಸಿಯಾಗಿ ಮುದ್ದೆ ಮತ್ತು ಕೈ ಚಟ್ನಿ ಅಂತೀವಲ್ವ, ಅದನ್ನು ಮಿಕ್ಸಿಗೆ ಹಾಕೋದ್ಕಿಂತ ಕೈಯಲ್ಲಿ ಮಾಡಿರೋಂಥ ಚಟ್ನಿ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದನ್ನು ಒಂದು ಸಲ ನೀವು ಟ್ರೈ ಮಾಡಿ. ಹಾಗೆ ಇವಾಗ ಸಂಜೆ ಟೈಮು ಸ್ವಲ್ಪ ರೆಡಿ ಆಗಿಬಿಟ್ಟು ಇನ್ನೇನು ದೇವ್ರ ದೀಪ ಹಚ್ಚಬೇಕು. ಹಾಗೆ ಹೇರ್ ನೋಡ್ತಾ ಇದ್ದೀರಲ್ವ, ಹೇರ್ ಗ್ರೋತ್ ಆಗ್ತಾ ಇದೆ. ಬಟ್ ಏನಂದರೆ ಡ್ಯಾಂಡ್ರಫ್ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ಡ್ಯಾಂಡ್ರಫ್ಗೆ ಏನು ತಂದಿದ್ನೋ ಕ್ರೀಮು ಮತ್ತು ಶಾಂಪೂನ ಹಾಕ್ಕೊಂಡು ವಾಶ್ ಮಾಡಿದ್ದೀನಿ. ಪರವಾಗಿಲ್ಲ, ಒಂದು 10% ಅಷ್ಟು. ಮತ್ತು ಡೈಲಿ ಯೂಸ್ ಮಾಡ್ತಾ ಯಾವ ಥರ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ. ಬಾಯ್.